ಕಳೆದ 1 ತಿಂಗಳಿಂದ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಗೊತ್ತಿಲ್ಲ, ನಾಪತ್ತೆಯಾಗಿದ್ರು. ಆದರೆ ಈಗಲಾದರೂ ಅವರು ಬರ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ನಿನ್ನೆ ಅವರು ಒಂದು ವಿಡಿಯೋವನ್ನ ಮಾಡಿ ಬಿಟ್ಟಿರ್ತಾರೆ, ನಾನು ಬರ್ತಾ ಇದ್ದೀನಿ, ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ. ನಮ್ಮ ಕಾರ್ಯಕರ್ತರಿಗೆ ಕ್ಷಮೆ ಕೇಳ್ತೀನಿ, ದೊಡ್ಡವರಿಗೂ ಕೂಡ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾಳೆನೇ ಹೊರಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಬರ್ತಾರಾ ಇಲ್ವಾ ಅನ್ನೋದು ಕೂಡ ಸದ್ಯಕ್ಕೆ ಪ್ರಶ್ನೆಯಾಗಿ ಉಳಿದಿದೆ. ಮೇ 31ಕ್ಕೆ ನಿರೀಕ್ಷಣಾ ಜಾಮೀನು ವಿಚಾರಣೆ ಹಿನ್ನೆಲೆ ನಾಳೆಯೇ ಪ್ರಜ್ವಲ್ ಭಾರತಕ್ಕೆ ಬರೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಜಾಮೀನು ತೀರ್ಪು ನೋಡಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಸೊ ವಿಚಾರಣೆಗೂ ಮುನ್ನ ಬಂದ್ರೆ ಜಾಮೀನು ಅರ್ಜಿ ವೇಸ್ಟ್ ಆಗುತ್ತೆ. ಹೀಗಾಗಿ ಮತ್ತೆ SITಗೆ ಶಾಕ್ ಕೊಡ್ತಾರಾ ಪ್ರಜ್ವಲ್ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಪ್ರಜ್ವಲ್ ಬರ್ತಾರಾ ಇಲ್ವಾ ಅನ್ನೋದು ಈಗಲೂ ಕೂಡ ಸಾಕಷ್ಟು ಕನ್ಫ್ಯೂಸ್ ಮಾಡ್ತಾ ಇದೆ. ಅವರು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದು ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ. ಇದೆಲ್ಲವನ್ನ ಗಮನಿಸೋದಾದ್ರೆ ಪ್ರಜ್ವಲ್ ಬರ್ತಾರಾ ಇಲ್ವಾ ಅಂತ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ವಿಷ್ಣು ಪ್ರಸಾದ್ ನೀಡ್ತಾರೆ. ವಿಷ್ಣು, 3 ಸಲ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿನೂ ಆಯಿತು. ಜರ್ಮನ್ನಲ್ಲಿದ್ದಾರೆ, UK ಯಲ್ಲಿದ್ದಾರೆ, ಮತ್ತೆ ದುಬೈನಿಂದ ಬರ್ತಾರೆ ಅಂತ ಹೇಳಲಾಗ್ತಿತ್ತು. ಅದ್ಯಾವುದೂ ಕೂಡ ಸತ್ಯ ಆಗಲಿಲ್ಲ. 4ನೇ ಸಲನೂ ಟಿಕೆಟ್ ಬುಕ್ ಮಾಡಿದ್ದಾರೆ. ಅಟ್ಲೀಸ್ಟ್ ನಾಳೆ ಆದರೂ ಬರ್ತಾರಾ ಇಲ್ವಾ? ಬಂದ್ರೆ ಅವ್ರಿಗೇನೆಲ್ಲ ಸಂಕಷ್ಟ? ಖಂಡಿತ ಸಭಾ, ಇದು ಈಗ ಸದ್ಯಕ್ಕೆ ಹುಟ್ಕೊಂಡಿರುವಂತಹ ಕುತೂಹಲ. ಯಾಕಂತಂದರೆ ಯಾವಾಗ ಮಧ್ಯಾಹ್ನ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸುವಂಥ ಕೆಲಸವನ್ನು ಮಾಡಿದರು, ಆ ನಂತರ ಬಂದಿರುವಂತಹ ಪ್ರಶ್ನೆ ಇದು. ಯಾಕಂತಂದರೆ SIT ಅಧಿಕಾರಿಗಳು ಕೂಡ ಈಗ ಆತ ಫೈನಲಿ ವಾಪಸ್ ಬರ್ತಿದ್ದಾರೆ. ಯಾಕಂತಂದರೆ SIT ಅಧಿಕಾರಿಗಳಿಗೆ ವಿದೇಶಕ್ಕೆ ಹೋಗಿ ಬಂಧಿಸುವಂತಹ ಅಧಿಕಾರ ಇಲ್ಲ. ಒಂದು ಕಡೆ ಕೇಂದ್ರ ಸರ್ಕಾರದಿಂದ ಅವ್ರ ಪಾಸ್ಪೋರ್ಟ್ನ ರದ್ದು ಮಾಡಬೇಕು, ಜೊತೆಗೆ ರೆಡ್ ಕಾರ್ಡ್ನ ನೋಟಿಸ್ ಇಶ್ಯೂ ಮಾಡೋಕ್ಕೆ ಅಬ್ಸ್ಕಂಡಿಂಗ್ ಚಾರ್ಜ್ ಶೀಟ್ ಹಾಕಬೇಕು. ಈಗ ಅನೇಕದ ಕಾನೂನು ತೊಡಕುಗಳು ಈಗ SITಗಿತ್ತು. ಅದಾದ ಬಳಿಕ ಮೊನ್ನೆ ಬಿಡುಗಡೆ ಮಾಡಿದಂತಹ ವಿಡಿಯೋದಲ್ಲಿ ಅವರು ಸ್ಪಷ್ಟನೆ ಪಡಿಸುವಂಥ ಕೆಲಸವನ್ನು ಮಾಡಿದರು. ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಾನು SIT ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದರು. ಆದರೆ ಇವತ್ತು ಬರ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಿದೆ. ಕಾರಣ ಏನಂತಂದರೆ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಅವರು ಸಲ್ಲಿಸಿರುವಂಥ 3 ನಿರೀಕ್ಷಣಾ ಜಾಮೀನು ಅರ್ಜಿಗಳು. ಅಂದರೆ ಒಬ್ಬ ವ್ಯಕ್ತಿ ತಾನು ಇಲ್ಲಿ ಬಂದಂತಹ ಬಳಿಕ ತನ್ನ ವಿರುದ್ಧ ದಾಖಲಾಗಿರುವಂಥದ್ದು ನಾನ್ ಬೇಲೇಬಲ್ ಸೆಕ್ಷನ್ ಆಗಿರುವಂಥದ್ದು, ಬಂದರೆ ನನ್ನ ಕಡ್ಡಾಯವಾಗಿ ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಿದ್ದು, ಅದಾದ ನಂತರ ಅರೆಸ್ಟ್ ಮಾಡಿ ರೆಗ್ಯುಲರ್ ಪ್ರೊಸೀಡಿಂಗ್ಸ್ ನಡೆಯುತ್ತೆ ಅಂತ ಗೊತ್ತಂತಹ ಬಳಿಕ ತಾನೇ ಬರ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಡುವಂಥ ಕೆಲಸವನ್ನು ಪ್ರಜ್ವಲ್ ರೇವಣ್ಣ ಮಾಡಿದರು. ಇದರ ನಡುವೆ ಈಗ ಏಕಾಏಕಿ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸಲ್ಲಿಕೆ ಮಾಡಿರುವಂಥದ್ದು ಎಲ್ಲ ಒಂದು ಕಡೆ ಪುನಃ ಬಂಧನದ ಭೀತಿ ಅವರಿಗೆ ಶುರುವಾಗಿರೋದು. ಬಂದ ತಕ್ಷಣ ನನ್ನ ಬಂಧಿಸ್ತಾರೆ, ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಾನು ಸುಮಾರು ದಿನಗಳ ಕಾಲ ಜೈಲಿನಲ್ಲಿ ಇರಬೇಕಾಗುತ್ತೆ, ಈಗ ಅನೇಕ ವಿಚಾರಗಳು ಅವ್ರ ತಲೆಯಲ್ಲಿ ಹೊಡೆದಿರ್ಬೋದು. ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿರೋದು ಕೂಡ ಇದೇ ಕಾರಣಕ್ಕೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಒಂದು ಕಡೆ ಬಂಧನದ ಭೀತಿ ಅವರಿಗಿರುವಂಥದ್ದು. ಯಾಕಂತಂದರೆ ಬಂದಂತಹ ತಕ್ಷಣ ಏಕಾಏಕಿ ಅವರನ್ನು ಏರ್ಪೋರ್ಟ್ನಲ್ಲೇ SIT ಅಧಿಕಾರಿಗಳು ವಶ ಪಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಪ್ರೊಸೀಡಿಂಗ್ಸ್ ತುಂಬಾ ದೊಡ್ಡ ಮಟ್ಟಕ್ಕೆ ಇರುವಂಥದ್ದು. ಮೊದಲನೇದಾಗಿ ಆತನ ವಶಕ್ಕೆ ಪಡೆದಂತಹ ಬಳಿಕ SIT ಕಚೇರಿ ಕರ್ಕೊಂಡು ಹೋಗಬೇಕು, ಅವರನ್ನ ಅರೆಸ್ಟ್ ಪ್ರೊಸೀಜರ್ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. 4 ಪ್ರಕರಣಗಳಿಗೆ ಬೇಕಾಗಿರುವಂತಹ ಆರೋಪಿ, ಅದರಲ್ಲೂ ಪ್ರಮುಖವಾಗಿ 4 ಅತ್ಯಾಚಾರ ಪ್ರಕರಣಗಳಿಗೆ ಬೇಕಾಗಿರುವಂತಹ ಆರೋಪಿ, ಅನೇಕ ಜನರಿಗೆ ಕಿರುಕುಳ ಕೊಟ್ಟಂತಹ ಗಂಭೀರ ಆರೋಪ ಅವ್ರ ಮೇಲೆ ಇರುವಂಥದ್ದು, ಅನೇಕ ವಿಡಿಯೋಗಳು ಹರಿದಾಡ್ತಿರುವಂಥದ್ದು. ಹೀಗೆ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸುಮಾರು ದಿನಗಳ ಕಾಲ ಅವ್ರನ್ನ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇರುವಂಥದ್ದು. ಯಾಕಂತಂದರೆ ಸಾಮಾನ್ಯವಾಗಿ ನೋಡ್ಬೋದು, ಒಂದು ಪ್ರಕರಣಕ್ಕೆ ಸುಮಾರು 14 ದಿನಗಳು ಅಂದರೂ ಕೂಡ 3 ಪ್ರಕರಣ ಒಟ್ಟಿಗೆ 4 ಪ್ರಕರಣಗಳಿರುವಂಥದ್ದು. ಹೀಗಾಗಿ ಸುಮಾರು 40 ದಿನಗಳ ಕಾಲ ಅವ್ರನ್ನ ಕಸ್ಟಡಿಗೆ ಪಡೆದುಕೊಳ್ಳೋಕೆ SIT ಅಧಿಕಾರಿಗಳಿಗೆ ಅವಕಾಶ ಇರುವಂಥದ್ದು. ಜೊತೆಗೆ ಎಲ್ಲ ಪ್ರಕರಣಗಳಿಗೂ ಕೂಡ ಪ್ರತ್ಯೇಕವಾಗಿ ವಿಚಾರಣೆ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಅವ್ರನ್ನ ಜೈಸಿಗೆ ಬಿಡುವಂಥದ್ದು, ಅದಾದಮೇಲೆ ಬೇಲ್ ಪಡೆದುಕೊಳ್ಳುವಂಥ ಕೆಲಸವನ್ನು ಅವ್ರು ರೆಗ್ಯುಲರ್ ಬೇಲ್ ಪಡೆಯೋದಕ್ಕೆ ಮಾಡಬೇಕು. ಆದರೆ ಈ ಪ್ರೊಸೀಡಿಂಗ್ ಆಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ಪ್ರಜ್ವಲ್ ರೇವಣ್ಣ ಭಯ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರ್ಬೋದು. ಹೀಗಾಗಿ ಆ ಬಂಧನ ಭೀತಿಯನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ನಡೆಯೋದಕ್ಕೂ ಕೂಡ ಸುಮಾರು 3 ದಿನಗಳು ಬೇಕಾಗುತ್ತೆ. ಯಾಕಂತಂದರೆ 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿರುವಂಥದ್ದು. ಆ 3 ಅರ್ಜಿಗೆ SIT ಅಧಿಕಾರಿಗಳು ಆಕ್ಷೇಪಣೆ ಸಲ್ಲಿಸಬೇಕು. ಆಕ್ಷೇಪಣೆ ಸಲ್ಲಿಸಿದಂಥ ಬಳಿಕ 2 ಕಡೆಯಿಂದ ವಾದ ಪ್ರತಿವಾದವನ್ನು ಆಲಿಸಿದಂತಹ ಪೀಠ ಜಾಮೀನು ನೀಡಬೇಕು ಬೇಡುವಂತ ಡಿಸೈಡ್ ಮಾಡುವಂಥದ್ದು. ಆದರೆ ಈ ಪ್ರಕರಣದಲ್ಲಿ ಗಂಭೀರವಾದಂತಹ ವಿಚಾರ ಅಂದರೆ 376 ಇರುವಂಥದ್ದು ನಾನ್ ಬೇಲೇಬಲ್ ಸೆಕ್ಷನ್ ಇರುವಂಥ ಹಿನ್ನೆಲೆಯಲ್ಲಿ ಜಾಮೀನು ಸಿಗೋದು ಕೂಡ ಬಹುತೇಕ ಡೌಟು ಅಂತೇಳಿ ಕಾನೂನು ತಜ್ಞರು ಹೇಳ್ತಿರುವಂಥದ್ದು. ಹೀಗಾಗಿ ಯಾವ ಇಂಟೆನ್ಷನಿಂದ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ರು ಅನ್ನೋದು ಈಗ ಸದ್ಯ ಕುತೂಹಲ ಇರುವಂಥದ್ದು. ಇದನ್ನೆಲ್ಲ ನೋಡಿದರೆ ಪ್ರಜ್ವಲ್ ರೇವಣ್ಣ 31ನೇ ತಾರೀಕು ಬರ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಮೂಡ್ತಿರುವಂಥದ್ದು. ಈ ನಿರೀಕ್ಷಣಾ ಜಾಮೀನು ಬರೋದಾಗಿದ್ರೆ ಬಂದು ಅರೆಸ್ಟ್ ಆಗ್ತಾರೆ ಅನ್ನೋಂಥದ್ದು SIT ಮುಂದೆ ಅಧಿಕಾರಿಗಳ ಮುಂದೆ ಸರೆಂಡರ್ ಆಗ್ತಾರೆ ಅನ್ನೋ ವಿಚಾರ ಇದ್ದಿದ್ದರೆ ಈ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಇರಲಿಲ್ಲ. ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿರುವಂಥದ್ದು ಎಲ್ಲ ಒಂದು ಕಡೆ ತಾನು ಜಾಮೀನು ಪಡೆದಂತಹ ಬಳಿಕವೇ ಬರಬೇಕು ಅಂತ ಏನಾದ್ರು ಡಿಸೈಡ್ ಮಾಡಿದ್ರಾ ಅನ್ನೊಂದು ಪ್ರಶ್ನೆ ಮೂಡ್ತಿರುವಂಥದ್ದು. ಒಂದು ವೇಳೆ ಈಗ ಜಾಮೀನು ಸಿಗಲಿಲ್ಲ
ಅಂತಂದರೆ ಆ ನಂತರ ಬರ್ತಾರಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇರುವಂಥ ಡೌಟು. ಈಗ ಇದನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಇನ್ನೊಂದಷ್ಟು ದಿನಗಳ ಕಾಲ ಈ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ನಡೆದು ಅದು ತೀರ್ಪು ಬಂದಂತಹ ಬಳಿಕ ಅದನ್ನು ತೀರ್ಮಾನವನ್ನು ನೋಡಿ ಆ ನಂತರ ಬರ್ಬೋದು ಅಂತೇಳಿ ಡಿಸೈಡ್ ಮಾಡಿದ್ದಾರೆ ಅನ್ನುವಂಥದ್ದು ಅವರ ಕಡೆ ಅವರ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಹೀಗಾಗಿ ನಾಳೆ ಅವರು ಬರುವಂಥದ್ದು ಕೂಡ ಸಾಕಷ್ಟು ಕುತೂಹಲ. ಒಂದು ವೇಳೆ ಬಂದರೂ ಕೂಡ ಈಗ ಸಲ್ಲಿಸಿರುವಂಥ ನಿರೀಕ್ಷಣಾ ಜಾಮೀನು ಅರ್ಜಿಗಳು ಎಲ್ಲದೂ ಕೂಡ ಏಕಾಏಕಿ ಒಂದು ಊರ್ಜಿತವನ್ನು ಕಳೆದುಕೊಳ್ಳುತ್ತೆ. ಯಾಕಂತಂದರೆ ಆರೋಪಿ ಬಂಧನ ಆದಂತಹ ಬಳಿಕ CRPC ಸೆಕ್ಷನ್ 438 ಹಾಕುವಂತಹ ಅರ್ಜಿಗಳು ಆಟೋಮೆಟಿಕಲಿ ಡಿಸ್ಮಿಸ್ ಆಗುತ್ತೆ. ಹೀಗಾಗಿ ಅರ್ಜಿಯನ್ನು ಸಲ್ಲಿಸಿದರೆ ಅಂದರೆ ಕೊನೆಯದಾಗಿ ನಾನು ನೋಡ್ತಾ ಇರುವಂಥ ಪ್ರಕರಣ, ಈ ಪ್ರಕರಣ ನೋಡೋದಾದರೆ ಈಗ ಸುಮಾರು 1% ಚಾನ್ಸ್ ಅಂತ ಹೇಳ್ತಾರಲ್ಲ ಆ ಥರ. ಅಂದರೆ ಈಗಾಗಲೇ ಅವರು ಬಂದು ಅರೆಸ್ಟ್ ಆಗುವಂಥದ್ದು ಸುಮಾರು 99% ಕನ್ಫರ್ಮು. ಯಾಕಂದರೆ ಬಂದಂಥ ಸಂದರ್ಭದಲ್ಲಿ ಈಗ ಬ್ಲೂ ಕಲರ್ ನೋಟಿಸ್ ಇರುವಂಥದ್ದು ಎಲ್ಲಿ ಬಂದರೂ ಕೂಡ ಅಲ್ಲಿರುವಂತಹ ಏರ್ಪೋರ್ಟ್ನ ಪೊಲೀಸರು ಹಿಡಿದು ಇವರಿಗೆ ಪೊಲೀಸರಿಗೆ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಅವ್ರು ಬಂದ ತಕ್ಷಣ ಇಂಟಿಮೇಷನ್ ಕೊಡ್ತಾರೆ. ಹಂಗಾಗಿ SIT ಅಧಿಕಾರಿಗಳು ಯಾವ ಕ್ಷಣದಲ್ಲಿ ಬೇಕಾದ್ರೂ ಅವ್ರನ್ನ ವಶಕ್ಕೆ ಪಡಿಬೋದು. ಆದರೆ 1% ಚಾನ್ಸ್ ಬೈ ಮಿಸ್ಸಾಗಿ ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ವಿ. ಅದರಲ್ಲಿ ಯಾವ ಗ್ರೌಂಡನ್ನು ಉಲ್ಲೇಖವನ್ನು ಮಾಡ್ತಾರೆ ಅಂದರೆ ನಿರೀಕ್ಷಣಾ ಜಾಮೀನು ಅರ್ಜಿಯಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖವನ್ನು ಮಾಡಿದ್ದಾರೆ, ಅವರ ಪರ ವಕೀಲರು ಯಾವ ಕಾರಣವನ್ನು ಕೊಟ್ಟು ಪ್ರಜ್ವಲ್ ರೇವಣ್ಣ ಅವರನ್ನ ಜಾಮೀನು ಕೇಳ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಅಲ್ಲೇನಾದರೂ ಪ್ರಮುಖವಾದಂತಹ ಕಾರಣ ಕೊಟ್ಟು 1% ಏನಾದರೂ ನನಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿ ನಾನು ಪ್ರಕರಣದಿಂದ ಬಚಾವಾಗ್ಬೋದು, ಜಾಮೀನು ಪಡೆದು ಬರೆದುವುದು ಅನ್ನೋ ಒಂದು ಅವಕಾಶಕ್ಕೋಸ್ಕರ ಏನಾದರೂ ಕಾಯುವಂತಹ ಕೆಲಸವನ್ನು ಕೊನೆ ಹಂತದ ಪ್ರಯತ್ನವನ್ನು ನಡೆಸ್ತಿದ್ದಾರಾ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥದ್ದು. ಸಭಾ ರೈಟ್ ವಿಷ್ಣು, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.